ಇಲ್ಲಿ ತೋರಿಸ್ಲ ಹೆಂಗ್ ಬಂಗಿತ್ತು ಇರು ತೋರಿಸ್ತಾನೆ. ಗೂಢ ತೀರೋದಿಲ್ಲ ಋಣ ನಮ್ಮ ಪಾಲಿಗೆ ದೇವ್ರು ಕಾಡಯ್ಯ ಪುಣ್ಯಾತ್ಮ. ಜೈ ಡಿ ಬಾಸ್. ಸುಮ್ಮನೆ ಹಾಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ನಾವು ಮತ್ತೆ ಸೊ ಹಾಗೆ ಇಲ್ಲಿ ನಮ್ಮ ಪಕ್ಕದವ್ರಿಗೆ ಚೊಗಚ್ಕೆರೆ ಪೋಸ್ಟ್ ಅಂತ ಇದೆಯಲ್ಲ, ಸೊ ಇಲ್ಲಿಗೆ ಯಾರೋ MLA ಅವ್ರು ಬರ್ತಿದಾರಂತೆ. ಸೊ ಹಾಗೆ ಒಂದು ವಿಸಿಟ್ ಹೊಡ್ಕೊಂಡು ಕರೆಕ್ಟಾಗಿ ಹೇಳೋ ಆಗ್ಲಿಂದ ಏನೋ ಅಂದಲ್ಲ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಸಿ ಯು. ಓಕೆ ಗೈಸ್, ಇವಾಗ ದರ್ಶನ ಮುಗೀತು. ಇವಾಗ ಹೋಗೋದೇ ಯಾವಾಗ ಏನು ಬಂದಿದ್ದು ಅದು ಮಾಡುವ ಮತ್ತೆ ದರ್ಶನ ಮುಗಿ. 6:45 ಎದ್ರೆ ಇನ್ನು ಮಿಗ್ದಂತೆ ನಿದ್ದೆ ಬರಲ್ಲ ಅಂದ್ಬಿಟ್ಟು ನಿದ್ದೆ ಹೊಡೆದ. ನಾನು ನಿದ್ದೆ ಹೊಡೆದಿಲ್ಲ ಇವತ್ತು. ನಾನು 12 ಬೆಳಿಗ್ಗೆ 7:30 ಇದ್ದೀನಿ. ನಾನು ನಿದ್ದೆ ಮಾಡ್ತಿಲ್ಲ. ಇವನು ಅವಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಅನ್ಕೊತಾ ಇರ್ಬೋದು, ಈ ನನ್ನ ಮಕ್ಕಳು ಬೆಳಗ್ಗೆನೆ ಮಕ್ಕ ಗಿಕ್ಕ ಏನು ತೊಳಿದಿಲ್ಲ ಎಲ್ಲಿಗೆ ಎದ್ದೊಯ್ತವ್ರೆ ಅಂತ ಅನ್ಕೋಬೋದು ನೀವು. ಎಲ್ಲಿಗೆ ಹೋಯ್ತಿದ್ದೀವಿ ಅಂದರೆ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗ್ತಾ. ಸೊ ಯಾ ಗೈಸ್, ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಗುರು? ಇಲ್ಲ ಪಕ್ಕದೂರ್ಗೆ ಹೋಗ್ತಾಯಿದ್ದೀವಿ, ತರ್ಬೇನಲ್ಲಿಗೆ. ಯಾಕೆ ಅಂದರೆ ಇವ್ರದ್ದು ಬೀಜ ಹೊಡಿಸ್ಬೇಕಂತೆ. ಧನು ಅವ್ರ ಮಾವನ ಮನೆ, ಅದು ಕುರಿಮರಿಗೆ ಅದೆಲ್ಲ ಹಾಕ್ಬೋದಾ? ಬೀಜ ಹೊಡಿಯೋದು ಹಾಕ್ಬೋದಾ ಗೈಸ್? ಅಂದ್ರೆ ನನಗೂ ಗೊತ್ತಿಲ್ಲ, ಅದೇನು ಸೆನ್ಸಿಟಿವ್ ಕಂಟೆಂಟ್ ಏನು ಅಂತ ನನಗೂ ಗೊತ್ತಿಲ್ಲ. ವಿಲ್ಸಿ ಏನಾರು ರಿಪೋರ್ಟ್ ಏನಾರು ಕಾಪಿರೈಟ್ಸ್ ಏನಾರು ರಿಪೋರ್ಟ್ ಬಂದರೆ ಅದನ್ನು ಬ್ಲರ್ ಮಾಡಿಬಿಡ್ತೀನಿ. ಇಲ್ಲಿ ಇಲ್ಲ ಅಂತಂದರೆ ಹಾಕ್ತೀನಿ. ಆಲ್ಮೋಸ್ಟ್ ಯಾರೂ ಹಾಕಿಲ್ಲ ಆ ಥರದ್ದು. ಬಟ್ ಕುರಿ ಕಟ್ ಮಾಡೋದೆಲ್ಲ ಹಾಕಿದ್ದಾರೆ ಗುರು. ಬ್ಲಡ್ ಹಾಕ್ಬೋದು ಹಂಗೇನಿಲ್ಲ, ಅದು ನಮ್ಮ ಮೇಲೆ ಡಿಪೆಂಡ್. ಅಂತೂ ಎಷ್ಟೊಂದು ಜನ ನಾನು ಇದು ಏನು ಹಸುಗೆ ಇದೆಲ್ಲ ಓಡಿಸೋದು ಹಾಕೋರೆ, ಹಸು ಹಾಕೋರ. ಹಸು ಹೊಡೆಯೋದಲ್ಲ ಗುರು, ಯಾಕೆ ಹಾಕಿಲ್ಲ? ಬಟ್ ನನಗೂ ಗೊತ್ತಿಲ್ಲ. ಇದು ಹಳೆ ಓಡಿಸ್ತಾರಲ್ಲ ಹಸುಗಳಿಗೆ, ಹಳ್ಳೆ ಹೊಡೆಯೋದು ಹಾಕ್ತಾರೆ, ಅದೇನಿಲ್ಲ. ಇನ್ನು ಕುದುರೆಗೂ ಎಲ್ಲ ಹಳ್ಳೆ ಹೊಡೆಯೋದೆಲ್ಲ ಹಾಕ್ತಾರಲ್ಲ. ನೋಡೋಣ, ಶೂಟ್ ಮಾಡ್ತೀನಿ. ಹಾಕೋದಿದ್ರೆ ಹಾಕೋಣ. ಇದು ಏನಾರು ವೈಲೇಷನ್ ಅಂದರೆ ಬ್ಲರ್ ಮಾಡಿಬಿಡೋಣ. ಆದರೂ ನಾನು ನೋಡಿರ್ನಿಲ್ಲ ಅದು ಹೆಂಗೆ ಇದು ಮಾಡ್ತಾರೆ ಏನು ಎತ್ತ ಅಂತ. ಅದಕ್ಕೋಸ್ಕರನೇ ಎದ್ದು ಇಷ್ಟೊತ್ತಿಗೆ ಹೋಯ್ತಾ ಇದ್ದೀವಿ. ಅದೇನು ಬೆಳಿಗ್ಗೆ ಇಷ್ಟೊತ್ತು ಟೈಮಲ್ಲೇ ಓಡಿಸ್ಬೇಕಂತ ಏನು ರೂಲ್ಸ್ ಗಿಲ್ಸ್ ಏನೂ ಇಲ್ಲ. ಬಟ್ ಅದೇ ಅವ್ರಿಗೂ ಬೇರೆಯವ್ರ ಕೆಲಸ ಎಲ್ಲ ಇರುತ್ತಲ್ಲ, ಬೇರೆ ಕೆಲಸ ಎಲ್ಲ. ಸೊ ಹಾಕೋಣಕ್ಕೋಸ್ಕರ ಬೆಳಗ್ಗೆ ಎದ್ದೇ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಏನು ರೋಡ್ ಎಕ್ಸ್ಟೆಂಡ್ ಮಾಡ್ತಾರ ಗುರು ಇಲ್ಲಿ? ಹಿಂಗೆ ಮಾಡ್ತಾರಲ್ಲ, ಮಾಡ್ತವ್ರೆ. ನೋಡಿ ಸ್ನೇಹಿತರೆ, ಇದು ನವಿಲ. ಇದು ನವಿಲ ಅಂತ ಮಾತ್ರ ಅನ್ಕೋಬೇಡಿ, ಇದೊಂಥರ ಕೋಳಿ. ಇದೆಲ್ಲ ಹಾವು ತಿನ್ನುತ್ತಿದ್ದು ಗುರು. ಧನು, ಇದು ನವಿಲ್ ಸ್ಪೀಶೀಸ್ಗೆ ಬರುತ್ತಲ್ವಾ? ನೋಡಿ ಸೇಮ್ ಹಂಗೆ ಐತೆ. ಹಾಂ, ಅಲ್ಲ ಅದ್ರ ಜಾತಿಗೆ ಸೇರ್ಕೊಳತ್ತೇನ ಇದು? ಹಂಗೆ ಐತೆ, ಕಾಲ್ಗಿಲ್ಲಲ್ಲ. ಹಾಯ್ ಮಾಡ. ಹಾಯ್. ನಾಯಿ ಬಂದತ್ ಕಣಪ್ಪ, ಹೋಗಪ್ಪ. ಇದ್ರದ್ದು ವಿಡಿಯೋ ಮಾಡೋದು ನಡಿ. ಅದೆಲ್ಲಿ ಅದು ಟೇಪು ಕಟ್ಕೊಳಕ್ಕೆ? ಐಸ್ ನೋಡಿ ಹೆಂಗ್ ನಿಂತಾನೆ. ಗಟ್ಟಿ ಆಯ್ತಲ್ಲ ನೋಡಿ ಗೈಸ್. ನಮ್ಮ ಅಣ್ಣಲ್ಲಿ ಕೇಕು ಮತ್ತೆ ಖಾರ ಬಂತಂದ್ರೆ ತಾಯಿ ಗೂಢ ತೀರೋದಿಲ್ಲ ಋಣ ನಮ್ಮ ಪಾಲಿಗೆ ದೇವ್ರು ಕಾಡಯ್ಯ ಪುಣ್ಯಾತ್ಮ. ಜೈ ಡಿ ಬಾಸ್. ಖಾರ ಬಂತಂದಿರೋ ಪುಣ್ಯಾತ್ಮ. ಗೈಸ್, ಹ್ಯಾಂಡ್ ಫಸ್ಟಿಗೆ ಕೇಳಿದಿರ ಬಿಟ್ಟೋಗಿರೋದಕ್ಕೆ ಶಿಕ್ಷೆ. ಕೆಲಸ ಮಾಡ್ತಿರಲ್ಲಪ್ಪ, ಕನ್ಸೆಷನ್ ಗೈಸ್ ಇದು. ಗುರು, ನಾವೇನಾರು ಹೇಳಿದ್ವಾ ಬರಲ್ಲ ಅಂತವ? ಬರ್ತೀವಿ ಅಂದ್ರೆ ಬಿಟ್ಟು ಬರ್ತೀವಿ ಬರ್ತಿದ್ರ ಅಂತ. ವಾಟ್ ಈಸ್ ದಿಸ್? ನೋಡಿ, ಇವರು ಮ್ಯಾನೇಜರು, ಕೆಲಸನೇ ಮಾಡ್ತಾ ಇಲ್ಲ. ನಮ್ಮಂಥವ್ರನ್ನ ಗೋಳೊಯ್ಕೊಂತಾರೆ.
ಓಕೆ ಗೈಸ್, ಇವಾಗ ನಾವು ಕೆಲಸ ಮುಗಿಸ್ಕೊಂಡು ಸರ್ಕಲ್ಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಾಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ನಾವು ಮತ್ತೆ ಸೊ ಹಾಗೆ ಇಲ್ಲಿ ನಮ್ಮ ಪಕ್ಕದವ್ರಿಗೆ ಚೊಗಚ್ಕೆರೆ ಪೋಸ್ಟ್ ಅಂತ ಇದೆಯಲ್ಲ, ಸೊ ಇಲ್ಲಿಗೆ ಯಾರೋ MLA ಅವ್ರು ಬರ್ತಿದಾರಂತೆ. ಸೊ ಹಾಗೆ ಒಂದು ವಿಸಿಟ್ ನೋಡ್ಕೊಂಡು ಏನೇನು ತಲೆಗೆ ಶೂಟ್ ಹಾಕ್ತಾರೆ ಹಾಕ್ಸ್ಕೊಂಡು ಬರೋಣ. ಎಲ್ಲ ಊರವರೆಲ್ಲ ಹೋಯ್ತಾ ಇದ್ದೀವಿ. ಅಂದರೆ ಅವ್ರು ಹೋಗಿರ್ತಾರೆ. ಈಗ ನಮ್ಮ ಯೋಗಿ ಬೈ ಮತ್ತು ನಮ್ಮ ಧರ್ಮಣ್ಣರು ಹೋಯ್ತಾ ಇದ್ದೀವಿ. ಹಾಗೆ ನಮ್ದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೋಡಿ. ಲೆಟ್ಸ್ ಗೋ. ಚೊಗಚ್ಕೆರೆ. ಓರೆ ಬಾಹುಬಲಿ. ಇಡೋಣ ಜಲ್ದಿ. ಅಲ್ಲೇ ತಪ್ಕೊಂಡ್ ಕೂತ್ಕ. ತಬಕ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ನೋಡಿ. ಓಕೆ ಗೈಸ್, ಇವಾಗ ನಾವು ಹ್ಯಾಂಡ್ ಪೋಸ್ಟಲ್ಲಿ ಚಾಟ್ಸ್ ಎಲ್ಲ ತಿನ್ಕೊಂಡು ಪ್ಲಸ್ ಈ ಫ್ರೇಮಿಗೆ ಬಾ ಆ್ಯಂಡ್ ಅದನ್ನು ಮನೆಗೆ ನೀರೆಲ್ಲ ತಗೊಂಡು ಇವಾಗ ಮತ್ತೆ ಊರ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಫಂಕ್ಷನಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ. ಇವಾಗ ಮತ್ತೆ ಊಟ ಕೊಡ್ತಾವ್ರಂತೆ, ಅಲ್ಲಿ ಹೋಗೋಣ ಅಂದ್ರೆ ಬೇಡ ಅಂತಿದ್ದಾರೆ. ಸೊ ಏನಂತಾರೆ ಅದು ಮೆಜಾರಿಟಿಗೆ ಏನಂತಾರೆ, ಬಹುಮತಗಳಿಂದ ಅಲ್ಲಿ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಇವಾಗ ಮತ್ತೆ ಅದಕ್ಕೆ ಇವಾಗ ಏನು ಬೇಡ ಅಂದ್ಬಿಟ್ಟು ಊರ ಕಡೆಗೆ ಹೋಗ್ತಾ ಇದ್ದೀವಿ ವಾಪಸ್. ಲೆಟ್ಸ್ ಗೋ. ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳು ಚಿನ್ನ, ಅಷ್ಟೇ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕರೆಕ್ಟಾಗಿ ಹೇಳೋ, ಆಗ್ಲಿಂದ ಏನೋ ಅಂದಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಿ ಯು. ಗುಡ್ ನೈಟ್. ಲೆಟ್ಸ್ ಗೋ. ನಾ ಇವಾಗ ಲಾಗ್ ಮಾಡಿದೆ ಬರ್ಬೇಕಾದ್ರೆ ಕೊಟ್ಟಿದ್ರೆ ಕೊಡ್ತೀನಿ ನಡಿ ನಿನಗೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಓಕೆ ಗೈಸ್, ಇವಾಗ ದರ್ಶನ ಮುಗೀತು. ಇವಾಗ ಹೋಗದೆ ಯಾವಾಗ ಏನು ಬಂದಿದ್ದು ಅದು ಮಾಡುವ ಮತ್ತೆ. ದರ್ಶನ ಮುಗೀತು. ಇವಾಗ ನಾಮ ಒಂದು ಹಾಕ್ಸ್ಕೊಳ್ಳಿಲ್ಲ, ಮರ್ತೋಗ್ಬಿಟ್ಟು. ಆಮೇಲೆ ಹಾಕ್ಸ್ಕೊಳ್ಳೋಣ ಅಂತ ಸುಮ್ಮನೆ ಬಂದುಬಿಟ್ಟು ಈಗ ಸ್ವಲ್ಪ ಒಂಚೂರು ಕೆಲಸ ಉಂಟು, ಅದು ಮುಗಿಸ್ಬಿಟ್ಟು ಮತ್ತೆ ಲೆಟ್ಸ್ ಗೋ ಫಾರ್ ರೋಮಿಂಗ್. ಗೈಸ್ ನೋಡಿ, 5ನೇ ಕ್ಲಾಸ್ ಬುಕ್ಗಳು ಹೆಂಗಿದ್ದಾವೆ. ನಾವು ಓದ್ಬೇಕಾದ್ರೆ ಎಷ್ಟೆಷ್ಟು ದಪ್ಪ ಇದ್ದು ನೋಡಿ, ಈಗೆಲ್ಲ ಶಾರ್ಟ್ ಆ್ಯಂಡ್ ಸ್ಲಿಮ್. ಪಾಪ ಹುಡುಗ ಓದ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಚಿಕ್ಕ ಮಾಡಿಕೊಟ್ಟಾರೆ ಅಲ್ಲಂದ. ಇದು ಮ್ಯಾಕ್ಸ್ ಹೇಳ, ಮ್ಯಾಕ್ಸ್ ಇದು ರೈನ್ಬೋ ಏನು ಇಂಗ್ಲೀಷ್, ಇದು ಇಂಗ್ಲೀಷ್ ಬುಕ್, ಅದು ಇಂಗ್ಲೀಷ್ ಬುಕ್ಕಾ? ಇದರಲ್ಲಿ ಏನೈತೆ? ಬರಲ್ಲ ವ್ಯಾಲ್ಯೂ ಆಫ್ ಲೇಬರ್. ಸೂಪರ್ ಕಣ್ಲ, ಸೂಪರ್ ಆಗಿ ಹೇಳಿದ್ಯಾ. ಇದು ಗೊತ್ತಾತಾ? ಅರ್ಥ ಆತಾ? ಹುಡುಗ 5ನೇ ಕ್ಲಾಸ್ ಹುಡುಗ ಇಂಗ್ಲೀಷ್ ಓದ್ತಾನೆ. ಸೂಪರ್ ಹುಡುಗ ಸೋಂಬೇರಿ. ಕೆಲಸ ಮಾಡು ಅಂದ್ರೆ ಮಾಡಕ್ಕಲ್ವಂತೆ. ಅದಕ್ಕೆ ಅವ್ರಪ್ಪ ನಿನಗೆ ಇವತ್ತು ಊಟ ಬೇಕು ಅಂದ್ರೆ ಹೋಗ್ಬಿಟ್ಟು ದುಡ್ಕ ಬಂದ್ರೆ ನಿನಗೆ ಊಟ ಅಂತ ಅಂತಾನೆ. ಅದಕ್ಕೆ ಅವ್ರ ಅಮ್ಮನ ತಕ ಹೋಗಿ ಹೇಳ್ತಾನೆ. ಅವ್ರ ಅಮ್ಮ ಇದು ಚಿನ್ನದ ಕಾಯಿನ್ ಕೊಡ್ತಾಳಂತೆ ಇವಳಿಗೆ. ಆಮೇಲೆ ಹೊರಗಡೆಗೆ ಹೋಗ್ಬಿಟ್ಟು ಬರ್ತಾನಂತೆ. ಇದನ್ನ ಅಪ್ಪ ನೋಡ್ ನಾನು ದುಡ್ಕ ಬಂದಿದ್ದೀನಿ ಅಂತ ಅಂತಾನಂತೆ ಇವನು. ಅದಕ್ಕೆ ಇವ್ರಪ್ಪ ಇದ್ದನು, ಇದು ನಿಮ್ಮ ಅಮ್ಮ ಕೊಟ್ಟಿರೋದು ಅಂತ ತೆಗೆದು ಬಾಯೊಳಿಗೆ ಎಸಿತಾನಂತೆ. ಇನ್ನೊಂದು ದಿನ ಇದು ಇವತ್ತು ಲಾಸ್ಟ್ ಟೈಮು, 2 ದಿನ ಐತೆ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ದಿನ ಅವ್ರ ಅಕ್ಕನ ಮನೆಗೆ ಹೋಗ್ತಾನೆ. ಅವ್ರ ಅಕ್ಕ ಕೊಡ್ತಾಳೆ. ಆಮೇಲೆ ಇದು ನಿಮ್ಮ ಅಕ್ಕ ಕೊಟ್ಟಿರೋದಂತ ಬಾಯೊಳಿಗೆ ಎಸಿತಾನೆ. ಆಮೇಲೆ ಹೋಗ್ಬಿಟ್ಟು ಕೆಲಸ ಮಾಡ್ಬಿಟ್ಟು ದುಡ್ಕೊಬಂದು ಕೊಡ್ತಾನೆ. ಎಷ್ಟನೇ ಕ್ಲಾಸ್ ನೀನು? 5. ಯಾವ ಸ್ಕೂಲು? ನಮ್ಮ GLPS ಮಂಜನಹಳ್ಳಿ. GLPS ಅಂದರೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲು. ಗೌರ್ಮೆಂಟ್ ಸ್ಕೂಲ್ ಹುಡುಗ ಅಂತ.
ಇಲ್ಲಿ ತೋರಿಸ್ಲ ಹೆಂಗ್ ಮಂಗಿತ್ತು? ಹಿಂಗೆ ಇರು ತೋರಿಸ್ತಾನೆ. ನೀನು ಹೊಡೆದಾಗ ಹೆಂಗ್ ಮಾಡ್ದ? ಆವಾಜ್ ಹಾಕ್ಬಿಟ್ಟು ಹೋಗು, ಆವಾಜ್ ಹಾಕ್ಬಿಟ್ಟು ಎಲ್ಲ ಆವಾಜ್ ಹಾಕ್ಬಿಟ್ಟು ಹೋಗು. ಚೆನ್ನಾಗಿ ಆಕ್ಷನ್ ಮಾಡಿ ತೋರಿಸ್ದ ಕಣ ಇವನಂತತಿ. ಇಲ್ಲಿ ನೀರು ತಗೊಂಡೋಗಿ ಹೋಗಿ ಬರಲ್ಲ. 6:45 ಗೆದ್ರೆ ಮಿಗ್ದಂತೆ ನಿದ್ದೆ ಬರಲ್ಲ ಅಂದ್ಬಿಟ್ಟು ನಿದ್ದೆ ಮಾಡ್ದ, ನಾವು ನಿದ್ದೆ ಹೊಡೆದಿಲ್ಲ. ಇವತ್ತು ನಾನು 12 ನೋಡಿ ಬೆಳಿಗ್ಗೆ 7:30 ಇದ್ದೀನಿ. ನಾನು ನಿದ್ದೆ ಮಾಡ್ತಿಲ್ಲ, ಇವನು ಅವಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನೆನ್ನೆ ನಿದ್ದೆ ಮಾಡಿಲ್ವಾ ಧನುಮಲ್ಲಿ? ಅವು ಸರಿಯಾಗಿ ಕೊರಕೆ ಹೊಡ್ಕೊಂಡು ನೋಡಿ ಗೈಸ್. ನಾವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ಅವಯ್ಯ ನೋಡಿ ಮ್ಯಾನೇಜರ್ ರಜಾನ ಎಲ್ಲಿ ಬಿಡು, ತೋರಿಸಿಲ್ಲ ಸಮಾಧಾನ. ಮಲ್ಲಿಕಾ ಚಿನ್ನ ಮಲ್ಕೋ.